Namaskara. In this video, we will be discussing about shape selective catalysis. Shape selective catalysis. Last class, whatever we had discussed mechanism of heterogeneous catalysis, adsorption theory of heterogeneous catalysis. ಕಲ್ಯಾಣ ಮಂಟಪ ಖಾಲಿ ಇರುತ್ತ, ಬ್ರೈಡ್ ಗ್ರೂಮ್ ಬರ್ತಾರ, ಕೂಡ್ತಾರ, ಮದುವೆ ಆಗ್ತಾರ, ಹೋಗ್ತಾರ. ಆಸ್ ವಿ ಆಲ್ರೆಡಿ ನೋ ದ ಇಂಪಾರ್ಟೆಂಟ್ ಟಾಪಿಕ್ 3 ಮಾರ್ಕ್ಸಿಗೆ ಎಕ್ಸಾಮ್ ಕೇಳಬಹುದು, ಅದಕ್ಕೆ ನಾವು ಡಿಸ್ಕಸ್ ಮಾಡಿದ್ವಿ. ಇನ್ ದಿಸ್ ವಿಡಿಯೋ ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ದಿಸ್ shape selective catalysis by zeolites. Okay, we will begin the discussion. Shape selective catalysis by zeolites. ಇದು ಅಂದ್ರೆ ಏನು? shape selective catalysis ಅಂದ್ರೆ ಏನು? We'll look into it. ಮೊದಲು ಇದು zeolites ಅಂದ್ರೆ ಏನು? zeolites ಅಂದ್ರೆ aluminosilicates. Zeolites ಅಂದ್ರೆ aluminosilicates. ಈ ನೆಕ್ಸ್ಟ್ ಕ್ವಶನ್ ಏನು ಬರ್ತೈತಿ? ಈ aluminosilicates ಅಂದರೇನು? aluminosilicates ಅಂದರೇನು? ಫಸ್ಟ್ ಆಫ್ ಆಲ್ ಈ ಸಿಲಿಕೇಟ್ಸ್ ಅಂದರೇನು ಅಂತ ನಮಗೆ ಅರ್ಥ ಆದ್ರೆ ಅಲ್ಯೂಮಿನೋಸಿಲಿಕೇಟ್ಸ್ ಅಂದರೇನು ಅಂತ ಅರ್ಥ ಆಗುತ್ತೆ. ಓಕೆ, ಸಿಲಿಕೇಟ್ಸ್ ಅಂದರೇನು? ಸಿಲಿಕೇಟ್ಸ್ ಫಾರ್ಮುಲಾ ಸಿಲಿಕೋನ್ ಅಂತಾರ. ಸಿಲಿಕೇಟ್ಸ್ ಅಥವಾ ಸಿಲಿಕೋನ್ಸ್ ಈಸ್ ವಾಟ್? SiO2. ಸಿಲಿಕಾನ್ ಡೈಆಕ್ಸೈಡ್ ಆರ್ ಕಾಲ್ಡ್ ಸಿಲಿಕೇಟ್ಸ್ ಅಥವಾ ಸಿಲಿಕೋನ್ಸ್. ಈ SiO2 ಸ್ವಲ್ಪ ನಾ ಇಲ್ಲಿ ಸ್ಟ್ರಕ್ಚರ್ ಹಾಕಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿಲಿಕೇಟ್ಸ್ ಇಲ್ಲಿ ಸೈಡಿಗೆ ಬರೀ ನಂತ ಸಿಲಿಕೇಟ್ಸ್ SiO2 ಸಿಲಿಕೇಟ್ಸ್ or silicones SiO2 the hang 3 dimension ಅಂದ್ರೆ obviously I have to show 2 dimensional but you have to imagine it in 3 dimension. ಓಕೆ, ಅದನ್ನ ಹಾಕ್ತೀನಿ, ಅರ್ಥ ಆಗುತ್ತಾ? SiO2 ಇಲ್ಲಿ OSIO ಹಿಂಗ ಕಂಟಿನ್ಯೂ ಆಗುತ್ತ. ಇವು ಸಿಲಿಕಾನ್ ಡೈಆಕ್ಸೈಡ್. ಇದು ಇಲ್ಲಿ ಏನು ಹಾಕಿ ನಾನು SiO2 ಸ್ಟ್ರಕ್ಚರ್ ಇದು ಹಿಂದೂ ಇರ್ತೈತಿ, ಇದ್ರ ಹಿಂದೂ ಇರ್ತೈತಿ, ಇನ್ ಆಲ್ ಪಾಸಿಬಲ್ ಡೈರೆಕ್ಷನ್ಸ್ ಇರ್ತೈತಿ. ಇದು 3 dimensional ಅರೇಂಜ್ಮೆಂಟ್ ಆಫ್ ಸಿಲಿಕೇಟ್ಸ್. ವಾಟ್ ಆರ್ ಸಿಲಿಕೇಟ್ಸ್? SiO2. ಈ SiO2 ಸ್ಟ್ರಕ್ಚರ್ ಒಳಗೆ ಸಿಲಿಕೇಟ್ಸ್ ಒಳಗೆ ಇಫ್ ಸಮ್ ಸಿಲಿಕಾನ್ ಆಟಮ್ಸ್ ಆರ್ ರಿಪ್ಲೇಸ್ಡ್ ಬೈ ಅಲ್ಯೂಮಿನಿಯಂ ಆಟಮ್ಸ್, if some silicon atoms are replaced by aluminum atoms, then these silicates become aluminosilicates. Those itself are called zeolites. Zeolites ಅಂದರೇನು? aluminosilicates. ಅಲ್ಯೂಮಿನೋಸಿಲಿಕೇಟ್ಸ್ ಅಂದರೇನು ಅಂತ ಅರ್ಥ ಮಾಡ್ಕೊಳಕ್ ಹೋದಾಗ ನಾವು ಸಿಲಿಕೇಟ್ಸ್ ಅಂದರೇನು ಅಂತ ಅರ್ಥ ಮಾಡ್ಕೊಂಡ್ವಿ. ಸಿಲಿಕೇಟ್ಸ್ ಅಂದರೇನು? ಸಿಲಿಕೇಟ್ಸ್ ಅಂದ್ರೆ SiO2 ಸಿಲಿಕಾನ್ ಡೈಆಕ್ಸೈಡ್ ಸಿಲಿಕೋನ್ಸ್. ಅದರ ಸ್ಟ್ರಕ್ಚರ್ ನ ಇಲ್ಲಿ ಹಾಕಿ 3 dimensional ಇರ್ತದೆ. ಈ ಸಿಲಿಕೇಟ್ಸ್ ಒಳಗ ಇಫ್ ಸಮ್ ಸಿಲಿಕಾನ್ ಆಟಮ್ಸ್ ಭಾಳಿಸಿರ್ತಾವ, 4 ಅದಾವಿಲ್ಲ, ಭಾಳಿಸಿರ್ತಾವ. ಇಫ್ ಸಮ್ ಸಿಲಿಕಾನ್ ಆಟಮ್ಸ್, ಓಕೆ, ಇಸ್ ಇಟ್ covered in the video? I have to verify. Okay, doubt ಬರುತ್ತೆ. ಓಕೆ, ಈ ಲಾಸ್ಟ್ ಪಾರ್ಟ್ ಒಂದು ಸ್ವಲ್ಪ ಕಟ್ ಆಗೈತಿ, ಬಟ್ what should be visible is visible. Okay,
ಸೊ ಇಫ್ ಇನ್ ದಿಸ್ ಸಿಲಿಕೇಟ್ಸ್, ಇನ್ ದಿಸ್ SiO2 ಬಹಳಷ್ಟು Si ಇರ್ತಾವೆ ಹಿಂಗೆ 3 ಡೈಮೆನ್ಷನಲ್ ಅರೇಂಜ್ಮೆಂಟ್ ಒಳಗೆ. ಇನ್ ದೀಸ್ ಸಿಲಿಕೇಟ್ಸ್ ಇಫ್ ಸರ್ಟನ್ ಸಿಲಿಕಾನ್ ಆಟಮ್ಸ್ ಆರ್ ರಿಪ್ಲೇಸ್ಡ್ ಬೈ, ಒಂದು ಸಿಲಿಕಾನ್ ತೆಗೆದು ಒಂದು ಅಲ್ಯೂಮಿನಿಯಂ ಹಾಕಿದ, ಹಂಗೆ ಒಂದಿಷ್ಟು ಸಿಲಿಕಾನ್ ಹೋಗಿ ಒಂದಿಷ್ಟು ಅಲ್ಯೂಮಿನಿಯಂ ಬಂದ್ರೆ, ಇಫ್ ಸರ್ಟನ್ ಸಿಲಿಕಾನ್ ಆಟಮ್ಸ್ ಆರ್ ರಿಪ್ಲೇಸ್ಡ್ ಬೈ aluminum atoms, then they are called aluminosilicates, and those aluminosilicates are called zeolites. Zeolites ಅಂದ್ರೆ ಏನು? aluminosilicates. ಸರ್ ಹಿಂಗೆ ಯಾಕೆ ಮಾಡತ್ತೆ? As per we know, all liquor shops are closed. Why are you acting like this? ಅಂತ ನಿಮಗೇನು ಕ್ವಶನ್ ಬರಾಕತ್ತಿದ್ರ? ನೋಡ್ರಿ, ನಮ್ಗೆ ಟು ಗೆಟ್ ಇಂಟಾಕ್ಸಿಕೇಟೆಡ್ ಅಲ್ಲ, ನಮಗೇನು ಎಕ್ಸ್ಟರ್ನಲ್ ಸೋರ್ಸ್ ಏನು ಬೇಡ. ಟು ಬಿ ಹ್ಯಾಪಿ ಆ್ಯಂಡ್ ಟು ಬಿ ಬ್ಲಿಸ್ಫುಲ್ ಈಸ್ ಅ ಇಂಟರ್ನಲ್ ಡೈಮೆನ್ಷನ್. ಸೊ ಐ ಆಮ್ ಆಲ್ವೇಸ್ ಹ್ಯಾಪಿ ಆ್ಯಂಡ್ ಬ್ಲಿಸ್ಫುಲ್. ಸೊ ಅದಕ್ಕೆ ಹಿಂಗೆ ಮಾತ್ರ ಆಗುತ್ತೆ. ಈ ಸ್ವಲ್ಪ ಓವರ್ ಆಯ್ತು, ಏನಿಲ್ಲ. ಈಗ ಉದಯ ಒಳಗೆ ಒಂದು ಮೂವಿ ಹಾಕಿದ್ರು, ಉದಯ TV ಒಳಗೆ, ಕವಿರತ್ನ ಕಾಳಿದಾಸ. ಅದ್ರ ಫಸ್ಟ್ ಹಾಫ್ ಇಟ್ ವಾಸ್ ಅ ಲಿಟಲ್ ಬಿಟ್ ಎಂಟರ್ಟೈನಿಂಗ್. ಅಂದ್ರೆ ಹೋಲ್ ಮೂವಿ ಎಂಟರ್ಟೈನಿಂಗ್, ಫಸ್ಟ್ ಹಾಫ್ ಸ್ವಲ್ಪ ಕಾಮಿಡಿ ಇತ್ತು. ಈಗ ಜಸ್ಟ್ ಸದ್ಗುರು ಲೈವ್ ಸ್ಟ್ರೀಮಿಂಗ್ ಮುಗಿಸಿ ಐ ಆಮ್ ರೆಕಾರ್ಡಿಂಗ್ ದಿಸ್. ದ ಲಾಸ್ಟ್ ಪಾರ್ಟ್ ಆಫ್ ದ ವಿಡಿಯೋ ವಾಸ್ ಮಸ್ತ್ ಇತ್ತು. ಯು ಶುಡ್ ವಾಚ್ ಇಟ್ ಫಾರ್ ಯುವರ್ ಸೆಲ್ಫ್. ಸದ್ಗುರು ಲೈವ್ ಸ್ಟ್ರೀಮ್ ನೀವು ಬೇಕಾದ್ರೆ ಆಮೇಲೆ ಓಪನ್ ಮಾಡಿ ನೋಡ್ರಿ. ಇವತ್ತಿಂದ ಲಾಸ್ಟ್ ಒಂದು 15-20 minutes ಇಸ್ ಅನಾಹುತ್ ಹ್ಯೂಮರಸ್ ಐತಿ, ನಕ್ ಸಾಕಾತು. ಸೊ ದ್ಯಾಟ್ ಎನರ್ಜಿ ಹ್ಯಾಸ್ ಬಿನ್ ಕ್ಯಾರಿಡ್ ಇನ್ ಟು ದಿಸ್ ವಿಡಿಯೋ ಅಷ್ಟೇ. ಓಕೆ, ನಮ್ಗೆ ಜಿಯೋಲೈಟ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಅಲ್ಯೂಮಿನೋಸಿಲಿಕೇಟ್ಸ್. ಸಿಲಿಕೇಟ್ಸ್ ಅಂದ್ರೆ SiO2, ಅದು ಸಿಲಿಕಾನ್ಸ್ ಅಂತಲೂ ಕರಿತೀವಿ. ಅದರ ಸ್ಟ್ರಕ್ಚರ್ ಇಲ್ಲಿ ಹಾಕಿನಿ. ಇಫ್ ಸರ್ಟನ್ ಸಿಲಿಕಾನ್ ಆಟಮ್ಸ್ ಆರ್ ರಿಪ್ಲೇಸ್ಡ್ ಬೈ ಅಲ್ಯೂಮಿನಿಯಂ ಆಟಮ್ಸ್, ದೆನ್ ದೇ ಆರ್ ಅಲ್ಯೂಮಿನೋಸಿಲಿಕೇಟ್ಸ್ ಅಂಡ್ ದೇ ಆರ್ ಜಿಯೋಲೈಟ್ಸ್. ಓಕೆ, ಈ ಜಿಯೋಲೈಟ್ಸ್ ಏನು ಮಾಡ್ತಾವು? ಅವು ಶೇಪ್ ಸೆಲೆಕ್ಟಿವ್ ಕೆಟಲಿಸಿಸ್ ತೋರಿಸ್ತಾವು. ಏನಿದು ಶೇಪ್ ಸೆಲೆಕ್ಟಿವ್ ಕೆಟಲಿಸಿಸ್? ಅದ್ರ ಬಗ್ಗೆ ಈಗ ಡಿಸ್ಕಷನ್ ಮಾಡೋದು. ಈಗ ನಾವು ಏನು SiO2 ಹಾಕಿ ಸ್ಟ್ರಕ್ಚರ್ ಹಾಕಿ ಅದ್ರಾಗ ಒಂದು ಸಿಲಿಕಾನ್ ತೆಗೆದು ಒಂದು ಅಲ್ಯೂಮಿನಿಯಂ ಆಟಮ್ ಹಾಕಿ, ಇವ ನೋಡ್ರಿ ಅಲ್ಯೂಮಿನಿಯಂ ಸಿಲಿಕೇಟ್ಸ್ ಅಂತ ಏನು ತೋರಿಸಿದೆ. ಇದು ನೀವು ಆಬ್ವಿಯಸ್ಲಿ ಏನು ಮಾಡಬೇಕು, ನಿಮ್ಮ ನೋಟ್ಸ್ ಒಳಗೆ ಹಾಕೋಬೇಕು. ಈಗ ಅಳಿಸ್ಬಿಟ್ಟಿ ಅಲ್ಲ ಅಂದ್ರೆ ಏನು, ಒಂದು ಡಬಲ್ ಟ್ಯಾಪ್ ಮಾಡಿದ್ರೆ ಲೆಫ್ಟ್ ಸೈಡ್ ಯೂಟ್ಯೂಬ್ ಒಳಗೆ 10 ಸೆಕೆಂಡ್ ಹೋಗುತ್ತೆ. ಪಾಸ್ ಮಾಡಿರಿ, ಅದನ್ನ ಹಾಕೋರಿ. ಸರ್ ನಮ್ಗೆ ಅಷ್ಟು ಗೊತ್ತಿಲ್ಲ, ನಾವು ಮಾಡ್ತೀವಿ. ಈ ಮುಂದಿನ ಕಂಟಿನ್ಯೂ ಮಾಡಿ. ಹಾಂ, ಓಕೆ, ಡನ್. ಓಕೆ, ಶೇಪ್ ಸೆಲೆಕ್ಟಿವ್ ಕೆಟಲಿಸಿಸ್ ಅಂದ್ರೆ ನೋಡ್ರಿ, ವೆರಿ ಸಿಂಪಲ್. ಅದ್ರ ಡೆಫಿನೇಷನ್ ಅದಿದೆಲ್ಲ ನೋಡೋಕ್ಕಿಂತ ಮೊದಲು ನಾವು ಲಾಸ್ಟ್ ವಿಡಿಯೋ ಡಿಸ್ಕಸ್ ಮಾಡಿದ್ದೆ ಮೆಕ್ಯಾನಿಸಮ್ ಆಫ್ ಹೆಟ್ರೋಜಿನಿಯಸ್ ಕೆಟಲಿಸಿಸ್ ಒಳಗೆ. ಕಲ್ಯಾಣ ಮಂಟಪ ಬರ್ತಾರ, ಮದುವೆ ಆಗ್ತಾರ, ಹೋಗ್ತಾರ. ಹಾಂ, ಈಗ ನೋಡ್ರಿ, ಒಂದು ಯಾವುದೋ ಫುಲ್ ಇಂಥದ್ದು ವಿಯರ್ಡ್ ಕಲ್ಯಾಣ ಮಂಟಪ ಐತೆ ಅನ್ಕೋರಿ. ಈ ಜಗತ್ನಾಗ ಒಂದೇ ಐತಿ ಇಂಥದ್ದು ಅನ್ಕೋರಿ. ಫುಲ್ ವಿಯರ್ಡ್ ಐತದ. ಏನು ವಿಯರ್ಡ್ ಐತೆ ಅದ್ರ? ವಾಟ್ ಈಸ್ ದ ವಿಯರ್ಡ್ನೆಸ್ ಆಫ್ ದ್ಯಾಟ್ ಕಲ್ಯಾಣ ಮಂಟಪ ಅಂತ ನೀವು ಕೇಳಿದ್ರ, ವೈ ಇಟ್ ಇಸ್ ಸೋ ಪಾಪ್ಯುಲರ್ ಬಿಕಾಸ್ ಆಫ್ ಇಟ್ಸ್ ವಿಯರ್ಡ್ನೆಸ್ ಅಂತ ನೀವು ಕೇಳಿದ್ರ, ಕಲ್ಯಾಣ ಮಂಟಪ ಇಟ್ಸ್ ಅ ಪ್ಲೇಸ್, ಇಟ್ ಇಸ್ ಅ ಬಿಲ್ಡಿಂಗ್. ಅದ್ರೊಳಗೆ ಉಳ್ಕಿದ್ದೆಲ್ಲ ಅರೇಂಜ್ಮೆಂಟ್ಸ್ ನಾವು ಮಾಡ್ಕೊತೀವಿ. ಅದ್ರ ಡೆಕೋರೇಷನ್ ಆಗಲಿ, ಅದು ಸೀಟ್ಸ್ ಫಾರ್ ಬ್ರೈಡ್ ಆ್ಯಂಡ್ ಗ್ರೂಮ್ ಆಗಲಿ, ಏನಾರು ಆಗಲಿ, ಎಲ್ಲ ಅರೇಂಜ್ಮೆಂಟ್ಸ್ ನಮ್ದು. ಇಲ್ಲೇ ಅದು ಎಂಥ ಕಲ್ಯಾಣ ಮಂಟಪ ಅಂದ್ರೆ ಅಲ್ಲೇ ಇರೋ ಸೀಟ್ಸ್ ಫಿಕ್ಸ್ ಅದ ಅಂತ ಅನ್ಕೊರಿ. ಹಂಗೆ ಇಮ್ಯಾಜಿನೇಷನ್ ಮಾಡ್ಕೊರಿ. ಒಂದು ಕಲ್ಯಾಣ ಮಂಟಪ ಐತಿ, ಅಲ್ಲೇ ಇರೋ ಸೀಟ್ಸ್ ಅಂದ್ರೆ ಯಾವ ಸೀಟ್ಸ್? ಬ್ರೈಡ್ ಗ್ರೂಮ್ ಕೂಡೋ ಸೀಟ್ಸ್, ಮದುವೆ ಆದ್ಮೇಲೆ ಫೋಟೋ ತೆಗೆಸ್ಕೊಳಕ ಇವರು ಆ್ಯಕ್ಚುಲಿ ನಿಂತಿರ್ತಾರ, ಬಟ್ ನೋಡು ಬ್ರೇಕ್ ತೊಗೊಂಡು ಕೂಡ್ತಾರಲ್ಲ, ಅವಾಗ ಎಲ್ಲರೂ ಬರ್ತಿರ್ತಾರ ಫೋಟೋ ತೊಗೊಂಡು. ಆ್ಯಕ್ಚುಲಿ ಊಟಕ್ಕೆ ಹೋಗೋದು ಇಂಟೆನ್ಷನ್ ಇರ್ತೈತಿ, ಮತ್ತು ಸ್ಟೇಜ್ ಹತ್ತಲಾರ್ದ ಪ್ರೆಸೆಂಟೇಷನ್ ಕೊಡಲಾರ್ದ ಊಟಕ್ಕೆ ಹೋಗೋ ಸರಿ ಹಂಗೆ ಬಂದು ನಿಂತಿರ್ತಾರಲ್ಲ. ಸೊ ಇವರು ಫುಲ್ ರೆಡಿಯಾಗಿ ಕುಂತಿರ್ತಾರಲ್ಲ, ನಿಂತಿರ್ತಾರ, ಬಟ್ ಸಮ್ಟೈಮ್ಸ್ ದೇ ಸಿಟ್ ಆಲ್ಸೋ. ಸೊ ಫಾರ್ ದ್ಯಾಟ್ ಸೀಟ್ಸ್ ಆ ಕಲ್ಯಾಣ ಮಂಟಪ ಏನಂದ್ರೆ ಫಿಕ್ಸ್ ಅದಾವು, ತಂದಿಡುದು ಒಯ್ಯೋದಿಲ್ಲ, ಫಿಕ್ಸ್ ಅದಾವು. ಆಮೇಲೆ ಮೇನ್ ಏನು ಅದ್ರ ಸೈಜ್ ಫಿಕ್ಸ್ ಅದಾವು. ಈಗ ಆ ಕಲ್ಯಾಣ ಮಂಟಪದಾಗ ಹೆಂಗೈತಿ ರೂಲ್ ಅಂದ್ರೆ, ಓನ್ಲಿ that couple which has the size and shape of these seats, only those can get married here. ನಾವು ಸೀಟ್ ಚೇಂಜ್ ಮಾಡಂಗಿಲ್ಲ, ಪಾವು ಕರೆಕ್ಟ್ ಫಿಟ್ ಆಗ್ಬೇಕು. ಮತ್ತು
ಕರೆಕ್ಟ್ ಫಿಟ್ ಆಗ್ಬೇಕು. ಈಗ 2 ಸೀಟ್ ಫಿಕ್ಸ್ ಅದಾವು, ನೀವು ಎಂಥ ಕಪಲ್ ಹುಡ್ಕೊಂಡು ತೊಗೊಂಡ್ಬರ್ಬೇಕು ಅಂದ್ರೆ ಆ ಕಪಲ್ ಈ ಸೀಟ್ಸ್ ಸೈಜ್ ಶೇಪ್ ಅವ್ರದ್ದು ಸೈಜ್ ಶೇಪ್ ಕರೆಕ್ಟ್ ಮ್ಯಾಚ್ ಆಗ್ಬೇಕು ಅಂದ್ರಷ್ಟು ಅವ್ರು ನಿಮ್ದು ಮದುವೆ ಇಲ್ಲ, ಇಲ್ಲಾಂದ್ರೆ ಬೇರೆ ಕಲರ್ ಮಾಡ್ಕೊಂಡು ನೋಡ್ಕೊ. ಸೊ ಸೈಜ್ ಹೆಂಗದವ್ರು ಇವು ಫಿಕ್ಸ್. ಸೊ ಈ ಸೈಜ್ ಆ್ಯಂಡ್ ಶೇಪ್ ಅವ್ರದ್ದು ಸೈಜ್ ಆ್ಯಂಡ್ ಶೇಪ್ ಮ್ಯಾಚ್ ಆದ್ರಷ್ಟ ಮದುವೆ, ಇಲ್ಲ ಅಂದ್ರೆ ಇಲ್ಲ, ಅಂದ್ರೆ ಬೇರೆ ಕಡೆ ಮಾಡ್ಕೋರಿ, ಇಲ್ಲಿಲ್ಲ ಅಂತ ಇವ್ರದ್ದು. ಈಗ ನಾವು ಆ ಥಿಯರಿ ಡಿಸ್ಕಸ್ ಮಾಡೋದು ಏನು ಡಿಸ್ಕಸ್ ಮಾಡಿದ್ವಿ? ಕಲ್ಯಾಣ ಮಂಟಪ ಆಸ್ ಅ ಕ್ಯಾಟಲಿಸ್ಟ್. ಸೊ ಕಲ್ಯಾಣ ಮಂಟಪ ಕ್ಯಾಟಲಿಸ್ಟ್, ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಮದುವೆ ಆಗೋರು ಅವು ಬಂದು ಕೂಡ್ತಿದ್ರು, ಮದುವೆ ಆಗ್ತಿದ್ರು, ಹೋಗ್ತಿದ್ರು. ಈಗ ಕೂಡ್ಬೇಕಲ್ಲ ಬಂದು. ಸೊ ಈ ಕಲ್ಯಾಣ ಮಂಟಪ ಇದ್ರ ಬಗ್ಗೆ ಮಾತಾಡ್ತೀವಿ ನಾವು. ಈ ಕಲ್ಯಾಣ ಮಂಟಪ ಸೀಟ್ ಸೈಜ್ ಶೇಪ್ ಫಿಕ್ಸ್ ಅದಾವು. ಈ ಸೈಜ್ ಶೇಪ್ ಎಕ್ಸಾಕ್ಟ್ಲಿ ಅವ್ರ ಸೈಜ್ ಶೇಪ್ ಇದ್ರಷ್ಟ ಇಲ್ಲಿ ಬಂದು ಕೂತ್ ಮದುವೆ ಆಗ್ಬೋದು, ಇಲ್ಲಾಂದ್ರೆ ಇಲ್ಲ. ಸೀಟ್ ಫಿಕ್ಸ್ ಅದಾವ, ಅವರಿಬ್ರು ಅದಕ್ಕಿಂತ ದಪ್ಪಿದ್ರು, ಅವು ಈಟ ಅದಾವ, ಅವು ದಪ್ಪಿದ್ರು ಇಲ್ಲ. ಅವು ಸ್ವಲ್ಪ ದೊಡ್ಡದಾವು, ನೀವು ತೆಳ್ಳಗದಿರಿ, ಅದ್ರೊಳಗೆ ಕೂತ್ ಬಿಡ್ತೀರಿ, ಎಕ್ಸ್ಟ್ರಾ ಸ್ಪೇಸ್ ಉಳಿತೈತಿ, ಇಲ್ಲ. ಅವು ಏನು ಸೈಜ್ ಶೇಪ್ ಅದಾವ ಎಕ್ಸಾಕ್ಟ್ಲಿ ನೀವು ಅಷ್ಟ ಸೈಜ್ ಶೇಪ್ ಇದ್ರೆ ಅಷ್ಟ ನಿಮ್ದು ಇಲ್ಲೇ ಮದುವೆ, ಇಲ್ಲ ಅಂದ್ರೆ ಇಲ್ಲ. ದಿಸ್ ಈಸ್ ಆಲ್ ಅಬೌಟ್ shape selective catalysis. What I'm trying to tell is, ಇದು surface of the catalyst ಅಂದ್ರೆ ಇವು active centers ಅಥವಾ pores ಅಥವಾ cavities, ಇದ್ರ ಮೇಲಿರೋ catalyst surface ಮೇಲಿರೋ active centers or pores. reactant molecules ಬಂದು ಇದ್ರ ಮೇಲೆ ಕೂಡ್ತಾವು, ರಿಯಾಕ್ಟ್ ಆಗ್ತಾವು, ಆಮೇಲೆ ಪ್ರೊಡಕ್ಟ್ ಆಗ್ತಾವು, ಇಂಟರ್ಮೀಡಿಯೇಟ್ ಆಮೇಲೆ ಪ್ರೊಡಕ್ಟ್ ಆಗ್ತಾವ, ಆಮೇಲೆ ಅಲ್ಲಿಂದ ಹೋಗ್ಬಿಡ್ತಾವು. ಲಾಸ್ಟ್ ಕ್ಲಾಸ್ ಒಳಗೆ ಕಲ್ತಿದ್ವಲ್ರಿ, ಖಾಲಿ ಡೈಗ್ರಾಮ್ ಎಲ್ಲ ಹಾಕಿದ್ದೀನಿ, ಫ್ಲೋ ಚಾರ್ಟ್ ಹಾಕಿದ್ದೆ. ಒಂದು ಕಟ್ಲಿಸ್ಟ್ ಸರ್ಫೇಸ್ ಇರ್ತೈತಿ, ಆಮೇಲೆ ಅವು ಬಂದು ಕೂಡ್ತಾವು, ರಿಯಾಕ್ಟ್ ಆಗ್ತಾವ, ಪ್ರೊಡಕ್ಟ್ ಮಾಡ್ತಾವ, ಆಮೇಲೆ ಹೋಗ್ತಾವ. ಸೊ ಈಗ ಅವ್ರು ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಹಿಂಗೆ ಬಂದು ಅಂದ್ರೆ ಅವು ಬಂದು ಇಲ್ಲಿ ಕೂಡ್ಬೇಕಾ? ಏನು ಕೂಡಂದ್ರೇನು ಅಡ್ಸಾರ್ಬ್ ಆಗ್ಬೇಕು. ಅಡ್ಸಾರ್ಬ್ ಆಗ್ಬೇಕಂದ್ರೆ ಈ ಸರ್ಫೇಸ್ ಆಫ್ ದ ಕ್ಯಾಟಲಿಸ್ಟ್ ಮೇಲೆ ಏನು ಪೋರ್ಸ್ ಅದಾವಲ್ರಿ, ಪೋರ್ಸ್ ಅಥವಾ ಆಕ್ಟಿವ್ ಸೆಂಟರ್ಸ್, ಈ ಸೈಜ್ ಅಂಡ್ ಶೇಪ್ಗೆ ಯಾವ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಸೈಜ್ ಅಂಡ್ ಶೇಪ್ ಮ್ಯಾಚ್ ಆಗುತ್ತೆ ಅವು ಅಷ್ಟ ಇಲ್ಲೇ ಬಂದು ಕೂತು ರಿಯಾಕ್ಟ್ ಆಗಿ ಪ್ರೊಡಕ್ಟ್ಸ್ ಫಾರ್ಮ್ ಮಾಡಿ ಹೋಗ್ಬೋದು. ಈ ಕನ್ಸೆಪ್ಟಿಗೆ ನಾವೇನು ಕರಿತೀವಿ? ಶೇಪ್ ಸೆಲೆಕ್ಟಿವ್ ಕ್ಯಾಟಲಿಸಿಸ್ ಅಂತ ಕರಿತೀವಿ. ಈ ಕ್ಯಾಟಲಿಸಿಸ್ ಜಿಯೋಲೈಟ್ಸ್ ತೋರಿಸ್ತಾವು. ಜಿಯೋಲೈಟ್ಸ್ ಅಂದ್ರೆ ಏನಂತ ಆಗಲೇ ನಾವು ಡಿಸ್ಕಸ್ ಮಾಡಿದ್ವಿ. ಜಿಯೋಲೈಟ್ಸ್ ತೋರಿಸ್ತಾವು ಅಂದ್ರೆ ಏನು? ಜಿಯೋಲೈಟ್ಸ್ ಏನವು ಕೆಟಲಿಸ್ಟ್. ಆ ಕೆಟಲಿಸ್ಟ್ ಜಿಯೋಲೈಟ್ಸ್ ಹಾಕಿ ಅನ್ಕೋರಿ, ಜಿಯೋಲೈಟ್ ಕೆಟಲಿಸ್ಟ್, ಅದ್ರ ಮೇಲೆ ಇರೋ ಇವು ಆಕ್ಟಿವ್ ಸೆಂಟರ್ಸ್ ಅಥವಾ ಪೋರ್ಸ್. ಇವಕ್ಕೊಂದು ಸ್ಪೆಸಿಫಿಕ್ ಶೇಪ್ ಸೈಜ್ ಇರುತ್ತೆ, ಫಿಕ್ಸ್. ಇದನ್ನ ಹೆಂಗೆ ಬೇಕಾದ್ರೆ ಚೇಂಜ್ ಮಾಡಕ್ ಬರಂಗಿಲ್ಲ, ಫಿಕ್ಸ್ ಸೈಜ್ ಅಂಡ್ ಶೇಪ್ ಅದಾವ. ಈಗ ನೀವು ಓಕೆ, ನಾ ಯಾವುದೋ ಒಂದು ರಿಯಾಕ್ಟೆಂಟ್ಸ್ ಅದಾವ, ಒಂದು ರಿಯಾಕ್ಟ್ ಮಾಡಿ ಪ್ರೊಡಕ್ಟ್ ಮಾಡ್ಬೇಕಂತ ಮಾಡೀನಿ, ಇದನ್ನ ಯೂಸ್ ಮಾಡ್ಬೋದು ನಾನು ಕೆಟಲಿಸ್ಟ್ ಆಗಿ. ಇಲ್ಲ, ಆ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಸೈಜ್ ಶೇಪ್ ಈ ಜಿಯೋಲೈಟ್ಸ್ ಪೋರ್ಸ್, ಜಿಯೋಲೈಟ್ಸ್ ಆಕ್ಟಿವ್ ಸೆಂಟರ್ಸ್ ಸೈಜ್ ಶೇಪಿಗೆ ಮ್ಯಾಚ್ ಆಗೋದಿದ್ರೆ ಅಷ್ಟ ಮಾಡಬಹುದು. ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ shape selective catalysis by zeolites. What are zeolites? Zeolites are aluminosilicates. What are aluminosilicates? To understand that, we have to understand what are silicates. Already discuss ಮಾಡಿದ್ವಿ. Silicates ಅಂದ್ರೆ SiO2, 3-dimensional arrangement of SiO2 ತೋರಿಸಿದ್ದೆ. ಅದ್ರಾಗ ಒಂದಿಷ್ಟು ಸಿಲಿಕಾನ್ ಐಟಮ್ಸ್ ತೆಗೆದು ಅಲ್ಯೂಮಿನಿಯಂ ಐಟಮ್ಸ್ ಹಾಕಿದ್ರೆ ಅವು ಅಲ್ಯೂಮಿನೋಸಿಲಿಕೇಟ್ಸ್. ಆ ಅಲ್ಯೂಮಿನೋಸಿಲಿಕೇಟ್ಸ್ ಆರ್ ಕಾಲ್ಡ್ ಜಿಯೋಲೈಟ್ಸ್. ಆ ಜಿಯೋಲೈಟ್ಸ್ ಮೇಲೆ ಮೈಕ್ರೋ ಪೋರ್ಸ್ ಇರ್ತಾವೆ. ಮೈಕ್ರೋ ಪೋರ್ಸ್ ಅಂದ್ರೆ ಸಣ್ಣ ಸಣ್ಣ ಪೋರ್ಸ್, ಸಣ್ಣ ಸಣ್ಣ ಆಕ್ಟಿವ್ ಸೆಂಟರ್ಸ್ ಇರ್ತಾವೆ. ಆ ಆಕ್ಟಿವ್ ಸೆಂಟರ್ಸ್ ಅದು ಸೈಜ್ ಶೇಪ್ ಮ್ಯಾಚ್ ಆಗೋ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಅಷ್ಟ ಬಂದು ಇಲ್ಲಿ ಕೂತು ರಿಯಾಕ್ಟ್ ಆಗಿ ಇಂಟರ್ಮೀಡಿಯೇಟ್ ಫಾರ್ಮ್ ಮಾಡಿ ಪ್ರೊಡಕ್ಟ್ ಮಾಡಿ ಅಲ್ಲಿಂದ ಹೋಗ್ತಾವು. ಈ ಪ್ರೊಸೆಸ್ಸಿಗೆ ನಾವು ಶೇಪ್ ಸೆಲೆಕ್ಟಿವ್ ಕೆಟಲಿಸಿಸ್ ಅಂತ ಕರಿತೀವಿ. ಇದಕ್ಕೊಂದು ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಐತಿ. ಆ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ನಾನು ಇಲ್ಲಿ ಡಿಸ್ಕಸ್ ಮಾಡ್ತೀನಿ. ಇದೊಂದು ನೀವು ನೆನ್ಪಿಡಬೇಕು. ಇದನ್ನ ಜನರಲಿ 1 ಮಾರ್ಕ್ ಕೇಳ್ತಾರ. ಶೇಪ್ ಸೆಲೆಕ್ಟಿವ್ ಕ್ಯಾಟಲಿಸಿಸ್ ಒಂದು ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಐತಿ. ಏನದು ಎಕ್ಸಾಂಪಲ್ ಅಂದ್ರೆ, ಆಲ್ಕೋಹಾಲ್ ಈಸ್ ಕನ್ವರ್ಟೆಡ್ ಟು ಗ್ಯಾಸೋಲಿನ್. ಗ್ಯಾಸೋಲಿನ್ ಅಂದ್ರೆ ಪೆಟ್ರೋಲ್. ಆಲ್ಕೋಹಾಲ್ ಈಸ್ ಕನ್ವರ್ಟೆಡ್ ಟು ಪೆಟ್ರೋಲ್. ಆಲ್ಕೋಹಾಲ್ ಅಂದ್ರೆ
the compounds which contain OH, methyl alcohol, ethyl alcohol, CH3OH, C2H5OH, ಇವು alcohols, group of alcohols. ಸೊ ಈ ಆಲ್ಕೋಹಾಲ್ಸ್ ಅನ್ನು ಗ್ಯಾಸೋಲಿನ್ ಆಗಿ ಕನ್ವರ್ಟ್ ಮಾಡುತ್ತೆ. ಗ್ಯಾಸೋಲಿನ್ ಅಂದ್ರೆ ಏನು? ಪೆಟ್ರೋಲ್. ಇದೇನು ಬರೆಯತ್ತ ಅನ್ಕೋಬೇಡ್ರಿ, ಇವು ರಿಯಾಕ್ಟೆಂಟ್ ರೀ. ಒಂದು ರಿಯಾಕ್ಷನ್ ಇದು ರಿಯಾಕ್ಟೆಂಟ್, ಇದು ಪ್ರಾಡಕ್ಟ್. ರಿಯಾಕ್ಟೆಂಟ್ ಇದು ಪ್ರಾಡಕ್ಟ್ ಲಘು ಆಗ್ಬೇಕಂದ್ರೆ ಏನ್ ಬೇಕು? ಕೆಟಲಿಸ್ಟ್ ಬೇಕು. ಇಲ್ಲಿ ನಾವು ಇದ್ರ ಬಗ್ಗೆ ಮಾತಾಡ್ತೀವಿ, ಶೇಪ್ ಸೆಲೆಕ್ಟಿವ್ ಕೆಟಲಿಸಿಸ್ ಬಗ್ಗೆ ಮಾತಾಡ್ತೀವಿ. ಸೊ ನಾನು ಇಲ್ಲಿ ಒಂದು ಹಂತಾದ ಕೆಟಲಿಸ್ಟ್ ಬರೀತೀನಿ. ಇದ್ರಲ್ಲಿ ನೋಡ್ರಿ, ಇಲ್ಲಿ ಬರೆದಿದ್ದು ನಾನು ZSM5 ಏನಿದೆ ಇಲ್ಲಿ ಬರಿತೀನಿ, ZSM5. ಇದಂದ್ರೆ ಏನಂತ ಹೇಳ್ತೀನಿ. ಈ ಎಕ್ಸಾಂಪಲ್ ನಿಮ್ಗೆ ಏನಿರ್ಬೇಕು, ಶೇಪ್ ಸೆಲೆಕ್ಟಿವ್ ಕೆಟಲಿಸಿಸ್ಗೆ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಏನು? ZSM5 catalyst, it converts alcohol to gasoline. ಈ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರಬೇಕು. ಇದೇನು ZSM5 ಅಂದ್ರೆ ಇದು ಶೇಪ್ ಸೆಲೆಕ್ಟಿವ್ ಕೆಟಲಿಸಿಸ್ ಮಾಡುತ್ತಾ ಅಂದ್ರೆ ಏನು? ಈ ZSM5 ಕೆಟಲಿಸ್ಟ್ ಸರ್ಫೇಸ್ ಮೇಲೆ ಮೈಕ್ರೋ ಪೋರ್ಸ್ ಏನಿರ್ತಾವು, ಆ ಪೋರ್ದ ಅಥವಾ ಆ ಆಕ್ಟಿವ್ ಸೆಂಟರ್ಸ್ ಸೈಜ್ ಶೇಪ್ ಈ ಆಲ್ಕೋಹಾಲ್ ಮಾಲಿಕ್ಯೂಲ್ಸ್ ಸೈಜ್ ಶೇಪ್ ಮ್ಯಾಚ್ ಆಗ್ತಾವು. ಅದಕ್ಕಷ್ಟ ಇದಾಗುತ್ತ. ಓಕೆ, ಏನಿದೆ ZSM5 ಅಂದ್ರೆ ಏನು? 4, 3, 2 ಇರ್ತಾವನ ನೋಡ್ರಿ. ಇದ್ರ ಫುಲ್ ಫಾರ್ಮ್ ನ ಹೇಳ್ತೀನಿ. ಇದು ಫುಲ್ ಫಾರ್ಮ್ ನಿಮ್ಗೆ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ಅಂದ್ರೆ ಹೇಳ್ತೀನಿ. ಜಿಯೋಲೈಟ್ ಆಫ್ ಸೀವ್ ಮಾಲಿಕ್ಯುಲರ್ ಪೋರ್ ಸೈಜ್ 5. ಜಿಯೋಲೈಟ್ಸ್ ಆಫ್ ಸೀವ್ ಮಾಲಿಕ್ಯುಲರ್ ಪೋರ್ ಸೈಜ್ 5. ಸೀವ್ ಅಂದ್ರ ಸಾಣಿಗೆ ಸೈಜ್ ಇದು. ಈಗ ಇದು ಸಾಣಿಗೆ ಅನ್ಕೋ, ಇದ್ರೊಳಗ ಇಷ್ಟು ದೊಡ್ಡ ಪೋರ್ಸ್ ಇರಬಹುದು. ಇದೊಂದು ಸಾಣಿಗೆ ಇದು ಕೆಳಬಾರ್ದಂದ್ರೆ ಬಹಳ ಅಥವಾ ಇಲ್ಲೊಂದು ಸಾಣಿಗೆ ಇದು ಅನ್ಕೋರಿ. ಸಾಣಿಗೆ ಇದು ಏನಂತ ಸೀವು ಅಂತ ಇಂಗ್ಲಿಷ್ನಾಗ ಅಂತಾರ, ಅವಕ್ಕ ಕನ್ನಡದಾಗ ಸಾಣಿಗೆ ಅಂತಾರ. ಅತ್ತೇನು ಹೇಳ್ಬೋದು, ಆ ಸಾಣಿಗೆ ಒಳಗೆ ಹೋಲ್ಸ್ ಇರ್ತಾವು. ಅಷ್ಟು ದೊಡ್ಡವ್ರ ಇರ್ಬೋದು, ಇಷ್ಟು ಸಣ್ಣವ್ರ ಇರ್ಬೋದು ಹೋಲ್ಸ್. ಇದಕ್ಕೊಂದು ನಂಬರ್ ಕೊಟ್ಟರೆ ಇದಕ್ಕೊಂದು ನಂಬರ್, ಇದಕ್ಕೆ ನಾವು 4 ಅಂದ್ರೆ ಅದಕ್ಕೆ 5, ಹಂಗ ಇದು 5 ZSM5. ಇದು ಫುಲ್ ಫಾರ್ಮ್ ಏನು ನಿಮ್ಗೆ ನೆನಪಿಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಇದೊಂದು ಎಕ್ಸಾಂಪಲ್ ಗೊತ್ತಿದ್ರೆ ಸಾಕು. ಆಲ್ಕೋಹಾಲ್ ಅನ್ನ ಗ್ಯಾಸೋಲಿನಿಗೆ ಕನ್ವರ್ಟ್ ಮಾಡೋ ಶೇಪ್ ಸೆಲೆಕ್ಟಿವ್ ಕೆಟಲಿಸ್ಟ್ ಯಾವುದು ಅಂದ್ರೆ ZSM5. ಓಕೆ, ಸೊ ಇದ್ರ ಡೆಫಿನೇಷನ್ ಹಂಗೆ ನೋಡ್ರೆ ನಾವು ಶೇಪ್ ಸೆಲೆಕ್ಟಿವ್ ಕೆಟಲಿಸಿಸ್ ಅಲ್ಲ ಇದು catalytic reactions that depend upon the pore structure of catalyst and size of the reactant and product molecules are called shape selective catalysis. Reactant size ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ indirectly product size ಮೇಲೆ ಡಿಪೆಂಡ್ ಆಗುತ್ತೆ. ಬಿಕಾಸ್ you don't need to worry about product molecules size because reaction ಆದ್ಮೇಲೆ products ಬರುತ್ತೆ. ಬಟ್ ಸ್ಟಿಲ್ ಕೊಟ್ಟಾರೆ ಅವು ಇಡೀ ಪ್ಯಾರಾಗ್ರಾಫ್ ಓದ್ರಿ, ಇಲ್ಲಿ ಭಾಳ ಡಿಸ್ಕಸ್ ಮಾಡೋದಿಲ್ಲ. ಇಷ್ಟು ನಾನು ಏನೇನು ಹೇಳಿದೆ ಆಗಲೇ ಅಂದ್ರೆ ನಿಮಗೆ ಅರ್ಥ ಆಗಿದ್ರೆ ಸಾಕು. ಎಕ್ಸಾಂಪಲ್ ಒಂದು ನೆನ್ಪಿಡ್ಬೇಕು, ಆಮೇಲೆ ಡೆಫಿನೇಷನ್ ಒನ್ ಮಾರ್ಕಿಗೆ ಕೇಳ್ಬೋದು, ಒಂದು ಬರೆಯಕ್ಕೆ ರೆಡಿ ಇರಬೇಕು. ಆಮೇಲೆ ಅದು ಅಲ್ಯೂಮಿನೋ ಸಿಲಿಕೇಟ್ಸ್ ಏನು ಡೈಗ್ರಾಮ್ ಹಾಕಿದ್ದೆ ಅದನ್ನ ಹಾಕೊಂಡು ಇಟ್ಕೋರಿ. ಇದ್ರ ಮೇಲೆ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಸಾಲಿಡ್ ಕೆಟಲಿಸ್ಟ್ ಅಂತ ಕೊಟ್ಟಾರ. ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಸಾಲಿಡ್ ಕೆಟಲಿಸ್ಟ್ ಅಂತ ಕೊಟ್ಟಾರ. ಇದನ್ನ ನಾವು ಕ್ಲಾಸ್ನಾಗ ಡಿಸ್ಕಸ್ ಮಾಡೋಣ. ಆ್ಯಕ್ಚುಲಿ ಸಿಲೆಬಸ್ ಸಿಗಿಲ್ಲ, ಬಟ್ ಸ್ಟಿಲ್ ವಿ ವಿಲ್ ಡಿಸ್ಕಸ್ ಒಂದು 5 minutes ಕ್ಲಾಸ್ನಾಗ ಈಗ ಬೇಡ. ನೆಕ್ಸ್ಟ್ ಎಂಜೈಮ್ ಕೆಟಲಿಸಿಸ್ ಅಂತ ಐತೆ. ಎಂಜೈಮ್ ಕೆಟಲಿಸಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಾಗ ಮಾತಾಡೋಣ ಅಂತ. ಬಿಫೋರ್ ಐ ಕನ್ಕ್ಲೂಡ್ ದಿಸ್ ವಿಡಿಯೋ ನಾನು ಇನ್ನೊಂದು ಪಾಯಿಂಟ್ ಹೇಳಬೇಕು. ಏನದು ಪಾಯಿಂಟ್ ಅಂದ್ರೆ ಕೆಟಲಿಸ್ಟ್ಸ್ ಆರ್ ಮೋರ್ ಎಫೆಕ್ಟಿವ್ ಇನ್ ದೇರ್ ಪೌಡರ್ಡ್ ಫಾರ್ಮ್. ಈ ಕಾನ್ಸೆಪ್ಟಿಗೂ ನಾ ಈಗೇನು ಹೇಳ್ತೀನಿ ಅದಕ್ಕೆ ಸಂಬಂಧ ಇಲ್ಲ, ಇದು ಹಂಗೆ ಹೇಳತ್ತೆ. Catalysts are more effective in their powdered form. ಎದಕ್ಕ ಪೌಡರ್ಡ್ ಫಾರ್ಮ್ನಾಗ ಕೆಟಲಿಸ್ಟ್ ಇತ್ತು ಅಂದ್ರೆ ಅದ್ರ ಸರ್ಫೇಸ್ ಏರಿಯಾ ಜಾಸ್ತಿ ಇರ್ತೈತಿ. ಪೌಡರ್ಡ್ ಫಾರ್ಮ್ನಾಗ ಕೆಟಲಿಸ್ಟ್ ಇತ್ತು ಅಂದ್ರೆ ಸರ್ಫೇಸ್ ಏರಿಯಾ ಜಾಸ್ತಿ ಇರ್ತೈತಿ. ಸರ್ಫೇಸ್ ಏರಿಯಾ ಜಾಸ್ತಿ ಇದ್ದಷ್ಟು ಅದು ಮೋರ್ ಎಫಿಷಿಯಂಟ್ ಕೆಟಲಿಸ್ಟ್. Higher the surface area of the catalyst, more efficient the catalyst is. ಎದಕ್ಕ ಈಗ
ಹೆಟ್ರೋಜೀನಿಯಸ್ ಕ್ಯಾಟಲಿಸಿಸ್ ದ ಮೆಕ್ಯಾನಿಸಮ್ ನಾವು ಕಲ್ತೀವಿ ಆಲ್ರೆಡಿ ಲಾಸ್ಟ್ ವಿಡಿಯೋದಾಗ. ನೀವೇ ಹೇಳ್ರಿ ಅಲ್ಲಿ ಕ್ಯಾಟಲಿಸ್ಟ್ ಏನು ಮಾಡೋದಿದೆ? ಇಟ್ ಈಸ್ ಆಕ್ಟಿಂಗ್ ಆಸ್ ಅ ಸರ್ಫೇಸ್ ಪ್ರೊವೈಡರ್. ಇಟ್ ಈಸ್ ಆಕ್ಟಿಂಗ್ ಆಸ್ ಅ ಸರ್ಫೇಸ್ ಪ್ರೊವೈಡರ್. ಸರ್ಫೇಸ್ ಕೊಡ್ದೈತಿ, ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಬರ್ತಾವು, ಕೂಡ್ತಾವು, ಅಬ್ಸಾರ್ಬ್ ಆಗ್ತಾವು, ರಿಯಾಕ್ಟ್ ಆಗ್ತಾವ, ಪ್ರೊಡಕ್ಟ್ಸ್ ಮಾಡ್ತಾವ, ಹೋಗ್ತಾವ. ಬ್ರೈಡ್ ಅಂಡ್ ಗ್ರೂಮ್ ಬರ್ತಾರ, ಮದುವೆ ಆಗ್ತಾರ, ಹೋಗ್ತಾರ. ಈ ಸರ್ಫೇಸ್ ಏರಿಯಾ ಜಾಸ್ತಿ ಇದ್ದಷ್ಟು ಮೋರ್ ಎಫಿಷಿಯೆಂಟ್ಲಿ ಇದು ಕ್ಯಾಟಲಿಸ್ಟ್ ವರ್ಕ್ ಆಗುತ್ತೆ. ಹಿಂಗೆ ಅನ್ಕೋರಿ. ಇದು ದೊಡ್ಡದಿತ್ತು, ಕಲ್ಯಾಣ ಮಂಟಪ ಭಾಳ ದೊಡ್ಡದಿತ್ತು ಅಂದ್ರೆ ಸಾಮೂಹಿಕ ಮದುವೆನೂ ಮಾಡ್ಬೋದು, ಭಾಳಷ್ಟು ಕಪಲ್ಸ್ ಬಂದು ಮದುವೆ ಆಗಿನೂ ಹೋಗ್ಬೋದು. ಸೊ ಜಾಗ ಕಡಿಮೆ ಇದ್ದಷ್ಟು ಇದ್ರ ಎಫಿಷಿಯನ್ಸಿ ಕಡಿಮೆ, ಜಾಗ ಜಾಸ್ತಿ ಇದ್ದಷ್ಟು ಎಫಿಷಿಯನ್ಸಿ ಜಾಸ್ತಿ. ಒಂದ ಕಪಲ್ ಮದುವೆ ಆಗುತ್ತೆ ಅಂತ ಅನ್ಕೋರಿ. ಜಾಗ ಜಾಸ್ತಿ ಇದ್ದಷ್ಟು ಭಾಳಷ್ಟು ಮಂದಿ ಕೂಡ್ಬೋದು, ಎಲ್ಲರಿಗೂ ರೈಟ್ ಅಮೌಂಟ್ ಆಫ್ ಸ್ಪೇಸ್ ಇರುತ್ತೆ. ಇಷ್ಟ ಕ್ರ್ಯಾಂಪ್ಡ್ ಸ್ಪೇಸ್ ಒಳಗೆ ಮದುವೆ ಆಗತ್ತೈತೆ ಅಂದ್ರೆ ನಮ್ಮ ಏನು ಹೇಳಿದೆ, ಏಪ್ರಿಲ್ನಾಗ ಮದುವೆ ಆಗತೈತಿ, 21-22 ಕನ್ಸಿಕ್ಯೂಟಿವ್ ಡೇಸ್ ಅಂತ ಹೇಳಿದ್ದೆ. ಮತ್ತು ಏಪ್ರಿಲ್ ಅಂದ್ರೆ ಸಮ್ಮರ್, ಕೆಟ್ಟ ಶಕಿ, ಎಲ್ಲರೂ ಬೆವರ್ಕೊಂಡು ಕುಂದ್ಬಿಡ್ತಾರೆ, ಲೈಕ್ ಐ ಆಮ್ ಡೂಯಿಂಗ್ ನಾವು. ಸೊ ಆದಷ್ಟು ಜಾಸ್ತಿ ಜಾಗ ಇದ್ದಷ್ಟು ಚಲೋ. ಸೊ ಹೈಯರ್ ದ ಸರ್ಫೇಸ್ ಏರಿಯಾ, ಮೋರ್ ಎಫಿಷಿಯಂಟ್ ದ ಕ್ಯಾಟಲಿಸ್ಟ್ ಈಸ್. ಈಗ ನೀವು ಹಿಂಗೆ ವಿಚಾರ ಮಾಡಿರಿ, ಪೌಡರ್ಡ್ ಫಾರ್ಮ್ ಒಳಗೆ ಯಾಕೆ ಅದಕ್ಕೆ ಸರ್ಫೇಸ್ ಏರಿಯಾ ಜಾಸ್ತಿ ಇರುತ್ತೆ? ನಾನು ಹೇಳಿದೆ ಪೌಡರ್ಡ್ ಫಾರ್ಮ್ ಒಳಗೆ ಅದಕ್ಕೆ ಅದಕ್ಕೆ ಸರ್ಫೇಸ್ ಏರಿಯಾ ಜಾಸ್ತಿ ಇರುತ್ತೆ. ಅದಕ್ಕೆ ಅದು ಮೋರ್ ಎಫಿಷಿಯೆಂಟ್ ಅಂದ್ರೆ, ಇಲ್ಲಿ ಒಂದು ಇಮ್ಯಾಜಿನ್ ಮಾಡಿರಿ, ಒಂದು ಉಂಡಿ ಅಂದ್ರೆ ರವಾ ಉಂಡಿ ತಗೋರಿ, ಲಿಡ್ ಇಷ್ಟ ಏರಿಯಾ ಆಕ್ಯುಪೈ ಮಾಡಾಕೈತೆ ಅದು ರವಾ ಉಂಡಿ, ಯಾವ್ದ್ರ ಉಂಡಿ ನಿಮ್ಗೆ ಯಾವ ಉಂಡಿ ಲೈಕ್ ಆಗುತ್ತದ ಈ ಲಿಡ್ ಇಷ್ಟ ಸರ್ಫೇಸ್ ಏರಿಯಾ ಆಕ್ಯುಪೈ ಮಾಡಾಕೈತೆ. ಅದನ್ನ ಹಿಂಗೆ ಕ್ರಶ್ ಮಾಡಿದ್ರೆ ಫುಲ್ ಪುಡಿ ಆತಂದ್ರೆ ಇಷ್ಟೆಲ್ಲ ಜಾಗ ಆಕ್ಯುಪೈ ಮಾಡಾಕೈತೆ. ಸೊ ಪೌಡರ್ಡ್ ಫಾರ್ಮ್ ಒಳಗೆ ಅದ್ರ ಸರ್ಫೇಸ್ ಏರಿಯಾ ಜಾಸ್ತಿ ಇರ್ತೈತಿ. ಹೈಯರ್ ದ ಸರ್ಫೇಸ್ ಏರಿಯಾ, ಹೈಯರ್ ಇಸ್ ಎಫಿಷಿಯನ್ಸಿ ಆಫ್ ದ ಕ್ಯಾಟಲಿಸ್ಟ್. ಸೊ ಇದೊಂದು ಪಾಯಿಂಟ್ ನಾನು ಹೇಳೋದಿತ್ತು. ಸೊ ಇಲ್ಲಿಗೆ ಈ ಕಾನ್ಸೆಪ್ಟ್ ಈ ವಿಡಿಯೋ ನಾವು ಏನು ಮುಗಿಸಿದ್ವಿ, ಶೇಪ್ ಸೆಲೆಕ್ಟಿವ್ ಕ್ಯಾಟಲಿಸಿಸ್ ಮುಗಿಸಿದ್ವಿ. ಇದನ್ನ ಅರ್ಥ ಮಾಡ್ಕೋರಿ, ಅಲ್ಲಿ ಇದು ಓದ್ರಿ. ನೆಕ್ಸ್ಟ್ ಎಂಜೈಮ್ ಕ್ಯಾಟಲಿಸಿಸ್ ಸ್ಟಾರ್ಟ್ ಮಾಡೋದು. ಥ್ಯಾಂಕ್ ಯು.